MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಏನ್ ರೋಡ್ ಗುರು TV9 ಅಭಿಯಾನದ ಬಳಿಕ GBA ಎಚ್ಚೆತ್ತುಕೊಂಡಿದೆ. ಬೆಂಗಳೂರಿನ ಹಲವು ರಸ್ತೆಗಳ ಗುಂಡಿಯನ್ನ ಮುಚ್ಚುತ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಮಾಗಡಿ ರಸ್ತೆ, ಸುಮನಹಳ್ಳಿ ಸುತ್ತಮುತ್ತ ರಸ್ತೆಗಳಿಗೆ ಡಾಂಬರೀಕರಣ ನಡೀತಾ ಇದೆ. ಬೃಹತ್ ಗುಂಡಿಗಳಿಂದ ಸಂಪೂರ್ಣವಾಗಿ ರಸ್ತೆಗಳು ಹದಗೆಟ್ಟು ಹೋಗಿದ್ವು. ರಸ್ತೆ ಗುಂಡಿಗಳಿಂದ ದಿನನಿತ್ಯ ವಾಹನ ಸವಾರರು ಪರದಾಡುವಂತಾಗಿತ್ತು. ಇದೀಗ ಗಮನಿಸ್ತಾ ಇದ್ದೀರಿ, ಅಲ್ಲಲ್ಲಿ ಎಲ್ಲಿ ರಸ್ತೆ ಗುಂಡಿಗಳು ಬಿದ್ದಿತ್ತೋ ಅದೆಲ್ಲವನ್ನ ಕೂಡ ಮುಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ಬೃಹತ್ ರಸ್ತೆ ಗುಂಡಿಗಳ ಬಗ್ಗೆ TV9 ನಿರಂತರವಾಗಿ ಅಭಿಯಾನವನ್ನ ಮಾಡಿತ್ತು. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹದಗೆಟ್ಟ ದುಸ್ಥಿತಿಯ ಬಗ್ಗೆ TV9 ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಜೊತೆಗೆ ಏನ್ ರೋಡ್ ಗುರು ಅನ್ನುವಂಥ ಹೆಸರಿನ ಮೂಲಕ ರಾಜಧಾನಿಯ ರಸ್ತೆಗಳ ಅವ್ಯವಸ್ಥೆಯನ್ನು ಅನಾವರಣ ಮಾಡಿತ್ತು. ಅದಾದ ಬಳಿಕ ಸರ್ಕಾರ ಈಗ ಅಲರ್ಟ್ ಆಗಿರುವಂಥದ್ದು. ಜೊತೆಗೆ GBA ಅಧಿಕಾರಿಗಳು ಕೂಡ ಈಗಾಗಲೇ ರಸ್ತೆಗಳಿಗೆ ಇಳಿದು ಆ ಒಂದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಸುಮ್ನಹಳ್ಳಿ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬೃಹತ್ ಗಾತ್ರದ ಗುಂಡಿ ನಿರ್ಮಾಣ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಯಾವುದೇ ವಾಹನ ಬಂದರೂ ಕೂಡ ಇಲ್ಲಿ ಸ್ಕಿಡ್ ಆಗ್ತಾ ಇತ್ತು. ಜೊತೆಗೆ ಅಪಘಾತಗಳು ಕೂಡ ಆಗಾಗ ನಡೀತಾನೆ ಇತ್ತು. ಈ ಬಗ್ಗೆ TV9 ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ TV9ನ ವರದಿ ಬಳಿಕ ಎಚ್ಚೆತ್ತಂಥ GBA ಅಧಿಕಾರಿಗಳು ಆ ಬೃಹತ್ ಗುಂಡಿಯನ್ನು ಮುಚ್ಚಿ ಟಾರನ್ನು ಹಾಕಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿ ಈ ಜಾಗ ಏನಿದೆ ಇಲ್ಲಿ ಗುಂಡಿ ಬಿದ್ದಿತ್ತು. ಜೊತೆಗೆ ಒಂದು ಬ್ಯಾರಿಕೇಡನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿದ್ರು. ಆ ಬ್ಯಾರಿಕೇಡ್ ಕೂಡ ಇಲ್ಲೇ ಪಕ್ಕದಲ್ಲೇ ಬಿದ್ದಿದೆ. ಅದರ ಸ್ಥಿತಿಯನ್ನು ಗಮನಿಸ್ಬೋದು. ಇದು ಆ ಒಂದು ಗುಂಡಿಗೆ ಅಡ್ಡಲಾಗಿ ಹಾಕಿದ್ದಂಥ ಬ್ಯಾರಿಕೇಡ್. ಇದರಿಂದಾಗಿ ಸಾಕಷ್ಟು ವಾಹನ ಸವಾರರು ಗುಂಡಿಯನ್ನು ತಪ್ಪಿಸೋ ಸಮಯದಲ್ಲಿ ಈ ಬ್ಯಾರಿಕೇಡ್ಗೆ ಗುದ್ದಿ ಬಿದ್ದಂಥ ಘಟನೆಗಳು ಕೂಡ ನಡೆದಿತ್ತು. ಆದರೆ ಈಗ ಆ ಗುಂಡಿಗೆ ಒಂದು ತೇಪೆ ಹಚ್ಚುವ ಕೆಲಸವನ್ನು GBA ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದಾರೆ, ಈ ಒಂದು ರಸ್ತೆ ಏನಿದೆ ಈ ರಸ್ತೆಯ ಮುಂಭಾಗದಲ್ಲೂ ಕೂಡ ವಾಹನಗಳು ಸರಾಗವಾಗಿ ಓಡಾಡೋಕ್ಕೆ ಈಗ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿರುವಂಥದ್ದು. ಇದೇ ರೀತಿಯಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲೂ ಕೂಡ ರಸ್ತೆಗಳನ್ನು ಮುಚ್ಚುವಂಥ ಕೆಲಸಕ್ಕೆ ಈಗ GBA ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ರಾಜಧಾನಿಯ ಹದಗೆಟ್ಟ ರಸ್ತೆಗಳ ಬಗ್ಗೆ TV9 ನಿರಂತರ ವರದಿಗೆ ಇದು ಒಂದು ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ DCM ಕೂಡ ಸಾಕಷ್ಟು ಕಡೆಗಳಲ್ಲಿ ಒಂದು ಪರಿಶೀಲನೆ ನಡೆಸೋ ಮೂಲಕ ರಸ್ತೆಗಳ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ TV9 ಅಭಿಯಾನದ ಇಂಪ್ಯಾಕ್ಟ್ ಆಗಿ ಈಗ ರಾಜಧಾನಿಯ ರಸ್ತೆಗಳಲ್ಲಿ ಒಂದು ಟಾರ್ ಹಾಕುವ ಕೆಲಸ ಸರಾಗವಾಗಿ ಸಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗಬೇಕಿದೆ. ಯಾಕಂದ್ರೆ ಈ ರಸ್ತೆ ಗುಂಡಿಗಳಿಂದ ಆಗ್ತಾ ಇರುವಂತಹ ಅನಾಹುತಗಳು ಒಂದೆರಡಲ್ಲ. ಒಂದಷ್ಟು ಮಂದಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಿದ್ದಾರೆ, ಇನ್ನೊಂದಷ್ಟು ಮಂದಿ ಕೈಕಾಲುಗಳನ್ನ ಮುರ್ಕೊಳ್ತಿದ್ದಾರೆ. ಪ್ರತಿನಿತ್ಯ ವಾಹನ ಸವಾರರು ಹೈರಾಣಾಗಿದ್ದಾರೆ ಈ ಹದಗೆಟ್ಟ ರಸ್ತೆಗಳಿಂದ. ಇದೀಗ GBA ಎಚ್ಚೆತ್ತುಕೊಂಡು ಅಲ್ಲಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನ ಮಾಡ್ತಿದೆ. CM ಅವರು ಕೂಡ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ GBA ಅಧಿಕಾರಿಗಳಿಗೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.